ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳವನ್ನು ನೋಡುತ್ತೀರಲ್ಲ, ಬಹಳ ಸುಂದರವಾಗಿದೆ ಅಲ್ಲ. ಒಂದು ಕಡೆ ನೀರು ಹಾಗೆ ಹರಿಯುತ್ತಾ ಇದೆ, ನದಿ ಹಾಗೆ ಹರಿಯುತ್ತಾ ಇದೆ. ಹಿಂದೆ ಒಂದು ಫಾಲ್ಸ್, ಜಲಪಾತದಲ್ಲಿ ಹಾಗೆ ನೀರು ಬೀಳುತ್ತಲೇ ಇದೆ ಅಲ್ಲ. ಇದು ಬಂದು ಆಲ್ಪ್ಸ್ ಪರ್ವತ, ಯುರೋಪ್ನಲ್ಲಿ ಇರುವಂಥ ಆಲ್ಪ್ಸ್ ಪರ್ವತ. ಈ ಪರ್ವತದಲ್ಲಿ ಯಾವಾಗಲೂ ಕೂಡ ಮಂಜುಗಡ್ಡೆ ಇದ್ದೇ ಇರುತ್ತದೆ, ಸ್ನೋ ಇದ್ದೇ ಇರುತ್ತದೆ. ಅದು ಕರಗಿ ನೀರಾಗಿ ಹರಿದು ಬರುತ್ತದೆ. ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಸತ್ಯವೇದದಲ್ಲಿ 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಎಂದು ದೇವರು ಆಲೋಚನೆ ಕೊಡುತ್ತಾರೆ. ಯಾವುದನ್ನು ಕೂಡ ನೇರವಾಗಿ ನಂಬಬಾರದು, ಇದುವೇ ನಿಜ ಎಂಬುದಾಗಿ ತೀರ್ಮಾನಿಸಬಾರದು. ಪರಿಶೋಧಿಸಿ ನೋಡಬೇಕು. ಒಳ್ಳೆಯದನ್ನು ನೀವು ಭದ್ರವಾಗಿ ಹಿಡಿದುಕೊಳ್ಳಬೇಕು. ಒಳ್ಳೆಯದಲ್ಲದೇ ಇರುವಂಥ ಕಾರ್ಯಗಳು ಇರುತ್ತವೆ, ಅದನ್ನೆಲ್ಲ ತಿರಸ್ಕರಿಸಿ ಬಿಡಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಇದು ಕಡೆಗಾಲ, ಬರೋಣದ ಕಾಲ. ದೇವರ ಬರೋಣವು ಬಹಳ ಸಮೀಪವಾಗಿದೆ. ಈ ಬರೋಣದ ಕುರಿತಾಗಿ ಯೇಸುಕ್ರಿಸ್ತನು ಹೇಳುವಾಗ ಮೊದಲು ಹೇಳುತ್ತಾನೆ, ನೀವು ಮೋಸ ಹೋಗದಂತೆ ಎಚ್ಚರಿಕೆಯಾಗಿ ಇರಿ. ಹಾಗಾದರೆ ಮೋಸ ಮಾಡುವಂಥ ಕಾರ್ಯಗಳು ಈ ದಿನಗಳಲ್ಲಿ ಬಹಳಷ್ಟು ಬರುತ್ತಲೇ ಇರುತ್ತವೆ. ಸುಳ್ಳು ಉಪದೇಶಗಳು, ಸುಳ್ಳು ಪ್ರವಾದಿಗಳು, ಸುಳ್ಳು ಸಹೋದರರು ಇವರೆಲ್ಲ ಎದ್ದೇಳುತ್ತಲೇ ಇರುತ್ತಾರೆ. ಸುಳ್ಳು ಆರಾಧನೆಗಳು ನಡೆಯುತ್ತವೆ, ಹಾಗೆ ಸುಳ್ಳು ವರ್ಷಿಪ್ ನಡೆಯುತ್ತದೆ. ಎಲ್ಲದರಲ್ಲೂ ವಿರೋಧವಂತ ಕಾರ್ಯಗಳು ನಡೆಯುತ್ತಲೇ ಇರುತ್ತವೆ. ಯೇಸುವಿನ ಹೆಸರನ್ನು ಹೇಳಿದ ಕೂಡಲೇ ನೀವು ತಕ್ಷಣ ನಂಬಬೇಡಿ. ಕೈಯಲ್ಲಿ ಬೈಬಲನ್ನು ಹಿಡಿದುಕೊಂಡು ಮಾತನಾಡಿದ ಕೂಡಲೇ ಸರಿ ಎಂಬುದಾಗಿ ಅಂದುಕೊಳ್ಳಬೇಡಿ. ಅದನ್ನು ನೀವು ಶೋಧಿಸಿ ನೋಡಿರಿ. ಇದರಲ್ಲಿ ಯೇಸು ಮಹಿಮೆ ಪಡುತ್ತಾ ಇದ್ದಾನಾ? ಜನರನ್ನು ಮನ ತಿರುಗುವ ಕಡೆಗೆ ನಡೆಸುತ್ತಾ ಇದೆಯಾ? ಬರೋಣಕ್ಕೆ ಜನರನ್ನು ಸಿದ್ಧ ಮಾಡುತ್ತಾ ಇದೆಯಾ? ಇದನ್ನೆಲ್ಲ ಶೋಧಿಸಿ ನೋಡಿ ಒಳ್ಳೆಯದನ್ನು ಮಾತ್ರ ಹಿಡಿದುಕೊಳ್ಳಬೇಕು. ಒಳ್ಳೆಯದಲ್ಲದವುಗಳನ್ನು ತಿರಸ್ಕರಿಸಿ ಬಿಡಬೇಕೆಂದು ದೇವರು ಹೇಳುತ್ತಾರೆ. ನೀವು ಕಂಡದನ್ನೆಲ್ಲ ನಂಬಿ, ಹೇಳಿದ್ದನ್ನೆಲ್ಲ ನಂಬಿ ಮೋಸ ಹೋದಿರಲ್ಲ, ಅದರಿಂದ ನೀವು ಬಾಧಿಸಲ್ಪಟ್ಟಿರಲ್ಲವಾ? ಹೌದು, ನಿಜ ಎಂಬುದಾಗಿ ನೀವು ನಂಬಿ ಈಗ ನನಗೆ ತಿಳಿಯುತ್ತಾ ಇದೆ ಎಂಬುದಾಗಿ ಅನ್ನುತ್ತೀರಾ? ಆದ್ದರಿಂದ ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ಯಾವುದನ್ನು ಕೂಡ ನಿಜ ಎಂಬುದಾಗಿ ತಕ್ಷಣ ನಂಬದೆ ಕಣ್ಣಿಂದ ನೋಡುವುದು ಸುಳ್ಳು, ಕಿವಿಯಾರ ಕೇಳುವುದು ಸುಳ್ಳು, ಪರೀಕ್ಷಿಸಿ ನೋಡುವಂಥದ್ದೇ ನಿಜ. ಯಾವುದೇ ಕಾರ್ಯವಾಗಿದ್ದರೂ ಕೂಡ ಪರೀಕ್ಷಿಸಿ ನೋಡಿರಿ. ಸತ್ಯವೇದದೊಟ್ಟಿಗೆ ಅದನ್ನು ಹೋಲಿಸಿ ನೋಡಿರಿ. ಆದ್ದರಿಂದ ಸತ್ಯವೇದದಲ್ಲಿ ನೀವು ಬಹಳ ಸ್ಟ್ರಾಂಗ್ ಆಗಿರಬೇಕು. ಯೇಸುವಿನೊಟ್ಟಿಗೆ, ದೇವರ ವಾಕ್ಯದೊಟ್ಟಿಗೆ ಅದನ್ನು ಹೋಲಿಸಿ ನೋಡಿ. ದೇವರ ವಾಕ್ಯಗಳಿಗೆ ಇದು ಸರಿಯಾಗಿದೆಯಾ ಎಂಬುದಾಗಿ ತಿಳಿದು ಅಂತಹ ಒಳ್ಳೆಯದನ್ನು ಮಾತ್ರ ನೀವು ಹಿಡಿದುಕೊಳ್ಳಬೇಕು. ಆ ರೀತಿ ಮಾಡದೇ ಇದ್ದರೆ ನೀವು ಮೋಸ ಹೋಗುವಿರಿ, ಏಮಾರಿಸಲ್ಪಡುವಿರಿ, ವಂಚನೆಗೆ ಒಳಗಾಗುವಿರಿ ಎಂದು ದೇವರು ಎಚ್ಚರಿಸಿ ಹೇಳಿದ್ದಾರಲ್ಲವ? ಅದರಲ್ಲಿ ಗಮನವಾಗಿ ಇರಬೇಕು. ನಾನೇ ಒಂದು ಕಾರ್ಯವನ್ನು ಹೇಳಿದರೂ ಕೂಡ ವಾಕ್ಯದ ಪ್ರಕಾರ ಇದು ಕರೆಕ್ಟಾ? ಇದು ಯೇಸುವನ್ನು ಮಹಿಮೆ ಪಡಿಸುತ್ತದಾ? ಜನರನ್ನು ಯೇಸುವಿನ ಕಡೆಗೆ ನಡೆಸುತ್ತಿದೆಯಾ? ಮನ ತಿರುಗುವಿಕೆಯನ್ನು ಉಂಟು ಮಾಡುತ್ತಾ ಇದೆಯಾ? ಬರೋಣಕ್ಕೆ ಸಿದ್ಧ ಮಾಡುವಂತಹ ಕಾರ್ಯಗಳು ನಡೆಯುತ್ತಾ ಇದೆಯಾ ಎಂಬುದಾಗಿ ಶೋಧಿಸಿ ನೋಡಬೇಕು. ಆದ್ದರಿಂದ ಮೋಹನ್ ಲಾಲ್ ಸೆಳಿಬಿಟ್ಟರು ಎಂಬುದಾಗಿ ನಂಬಬಾರದು. ಅವರು ಹೇಳುವಂಥದ್ದು ಸತ್ಯವೇದ ವಾಕ್ಯದ ಪ್ರಕಾರ ಇದೆಯಾ? ಪರೀಕ್ಷಿಸಿ ನೋಡಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು. ಸರಿನಾ? ಈಗ ಹೇಳಿರಿ, ದೇವರೇ, ನಾನೆಲ್ಲವನ್ನು ಕೂಡ ಪರೀಕ್ಷಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳುವುದಕ್ಕೆ ಕೃಪೆ ಕೊಡಿರಿ. ಮೋಸ ಹೋಗದೆ ಇರುವಂತೆ, ಸುಳ್ಳಿನ ಕಾರ್ಯಗಳನ್ನು ನಂಬದೇ ಇರುವಂತೆ ಕಾದುಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.